ಇದನ್ನು ಫೋಲ್ಡ್ ಮಾಡಿ ನಿಮ್ಮ ಪಿಲ್ಲೋ ಕೆಳಗೆ ಇಟ್ಕೊಳ್ಳಿ. ಹಾಗೆ ಇದನ್ನು ಡೈಲಿ ಯಾವ ಟೈಮಲ್ಲಿ ಬೇಕಿದ್ರೂ ನೀವು ಓದ್ಬೋದು. ಆ್ಯಂಡ್ ಈ ವಿಷನ್ನ ನೀವು 7 AM ಅಥವಾ 7 PM ಅಲ್ಲಿ ಬರಿಬೋದು. ಇನ್ ಕೇಸ್ ನಿಮಗೆ ಆ ಟೈಮಲ್ಲಿ ಬರೆಯೋಕ್ಕಾಗಲಿಲ್ಲ ಅಂದರೆ ಹೋಲ್ ಡೇ ಪೋರ್ಟಲ್ ಡೇ ಇರುತ್ತೆ, ಆವತ್ತು ಕೂಡ ನೀವು ಬರೀಬಹುದು. ಓಕೆ. ಆ್ಯಂಡ್ ಪಿಲ್ಲೋ ಕೆಳಗೆ ಯಾರಿಗೆ ಇಟ್ಕೊಳ್ಳೋಕ್ಕೆ ಪ್ರೈವಸಿ ಇಶ್ಯೂ ಇದೆ ಅವತ್ತೇ ಇದನ್ನು ಬರ್ನ್ ಮಾಡಿಬಿಡಿ. ಬರ್ನ್ ಮಾಡೋಕ್ಕೂ ಮುಂಚೆ ಒಂದು ಫೋಟೋನಾದರೂ ತಗೊಳ್ಳಿ, ಸೊ ದಟ್ ನಿಮಗೆ ವಿಶ್ ಫುಲ್ಫಿಲ್ ಆದಮೇಲೆ ನಿಮ್ಗೊಂದು ಐಡಿಯಾ ಇರುತ್ತೆ ನಿಮ್ಮ ವಿಶ್ ಯಾವುದು ಫುಲ್ಫಿಲ್ ಆಯಿತು ಅನ್ನೋದು. ಓಕೆ. ಮುಂದಿನ ವರ್ಷಕ್ಕೆ ಇನ್ನೊಂದು ವರ್ಷದಲ್ಲಿ ನಿಮ್ಗೆ ಏನೆಲ್ಲ ವಿಶ್ ಫುಲ್ಫಿಲ್ ಆಗಬೇಕು ಅನ್ನೋದಿದೆ ಅದನ್ನು ಮಾತ್ರ ಬರೆಯೋದು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ, ಸೊ ದಟ್ ನಿಮಗೂ ಒಂದು ನಂಬಿಕೆ ಅನ್ನೋದು ಬರುತ್ತೆ. ಆ್ಯಂಡ್ ಇದನ್ನು ಎಷ್ಟಾದರೂ ಫೋಲ್ಡ್ ಮಾಡಬಹುದು. ಫೋಲ್ಡ್ ಮಾಡಿ ನಿಮ್ಮ ಪಿಲ್ಲೋ ಕೆಳಗೆ ಇಟ್ಕೊಂಡು 21ನೇ ತಾರೀಕು ತನಕ ನೀವು ಇದನ್ನು ಓದ್ತಾ ಬರಬೇಕು. ಒಂದು ದಿನ ಮಿಸ್ ಆದರೂ ಪರವಾಗಿಲ್ಲ, ಆದಷ್ಟು ಕಂಟಿನ್ಯೂಟಿಯಾಗಿ ಓದ್ತಾ ಬನ್ನಿ, ಸೊ ದಟ್ ಇಟ್ ಶೋಸ್ ಯುವರ್ ಡೆಡಿಕೇಶನ್ ಟುವರ್ಡ್ಸ್ ಯೂನಿವರ್ಸಿಗೆ ಆವಾಗ ಅರ್ಥ ಆಗುತ್ತೆ ನೀವು ಎಷ್ಟು ಡೆಡಿಕೇಟೆಡ್ ಆಗಿದ್ದೀರಾ ಅಂತ ಹೇಳಿ. ಓಕೆ.